ಕೆಎಸ್ಡಿಎಲ್ ವಿರುದ್ಧ ಕನ್ನಡಿಗರ ಆಕ್ರೋಶ ಈಗ ಭುಗಿಲೆದ್ದಿದೆ. ಅಸಮಾಧಾನ ಹೆಚ್ಚಾಗ್ತಾ ಇದೆ. ಪರಭಾಷೆಯ ನಟಿಗೆ ರಾಯಭಾರಿ ಪಟ್ಟವನ್ನ ನೀಡಿದ್ದಕ್ಕೆ ಕಿಡಿಕಾರುವಂತ ಕೆಲಸ ಆಗ್ತಾ ಇದೆ. ಹೆಚ್ಚು ಸಂಭಾವನೆ ನೀಡಿ ಹೊರಗಡೆ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಕನ್ನಡಿಗರು ನಿಮಗೆ ಕಾಣಿಸ್ತಾ ಇಲ್ವಾ? ಹೆಚ್ಚು ಸಂಭಾವನೆ ನೀಡಿ ರೆಡ್ ಕಾರ್ಪೆಟ್ ಅನ್ನ ಹಾಕಿದ್ದೀರಿ. ಇದು ತರವೇ ಅನ್ನುವಂತ ಪ್ರಶ್ನೆ. ಸರ್ಕಾರದ ನಡೆಯ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕ್ತಾ ಇವೆ. ಸೋಪ್ ಫ್ಯಾಕ್ಟರಿಯ ಕಚೇರಿಯ ಎದುರು ಪ್ರತಿಭಟನೆಯನ್ನ ಮಾಡ್ತಾ ಇವೆ. ನೋಡಿ, ಗಮನಿಸಿ. ಯುವ ಕರ್ನಾಟಕ ವೇದಿಕೆಯಿಂದ ಭಾರಿ ಪ್ರತಿಭಟನೆ ನಡೆದಿದೆ. ಹೋರಾಟಗಾರ ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹೋರಾಟಗಾರನ್ನ ಈ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೈಸೂರು ಸೋಪ್ ಮತ್ತು ಡಿಟರ್ಜೆಂಟ್ ಲಿಮಿಟೆಡ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಟಿ ತಮ್ಮಣ್ಣ ಅವರಿಗೆ 6,20,00,000 ಸಂಭಾವನೆಯನ್ನ ನೀಡಿದೆ ಸರ್ಕಾರ. ಇದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಮ್ಮ ಕನ್ನಡದಲ್ಲಿಯೇ ಪ್ರತಿಭಾನ್ವಿತ ನಟಿಯರಿರುವಾಗ ತಮ್ಮನ್ನ ಯಾಕೆ ಬೇಕಾಗಿತ್ತು? ಕನ್ನಡಿಗರು ಯಾರು ಕೂಡ ನಿಮಗೆ ನೆನಪಾಗಲಿಲ್ವೇ? ಇದೇ ನಿರ್ಧಾರ ಮುಂದುವರೆದರೆ ನಾವು ಈ ಸೋಪನ್ನೇ ಖರೀದಿ ಮಾಡೋದಿಲ್ಲ, ಬಹಿಷ್ಕಾರ ಹಾಕ್ಬಿಡ್ತೀವಿ ಕೆಎಸ್ಡಿಎಲ್ಗೆ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕನ್ನಡ ಪರ ಸಂಘಟನೆಯವರು. ಆದರೆ ಈಗಾಗಲೇ ಈ ಎಲ್ಲಾ ವಿಚಾರಗಳಿಗೆ ಎಂ.ಬಿ. ಪಾಟೀಲ್ ಅವರು ಸಚಿವರು, ಕೈಗಾರಿಕಾ ಸಚಿವರು ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಕನ್ನಡಿಗರನ್ನ ಕಡೆಗಣಿಸಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೂ ಮುನ್ನ ಈ ಸಂಘಟನೆ ಪ್ರತಿಭಟನೆಯನ್ನ ಮಾಡಿದ್ದು, ಅವರು ಮಾತಾಡಿದ್ದೇನು ಎಲ್ಲವನ್ನು ನೋಡೋಣ ಬನ್ನಿ. ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮನ್ನಾ ರಾಯಭಾರಿ ಆದರೆ ಸೋಪ್ ಖರೀದಿ ಮಾಡಲ್ಲ, ಕನ್ನಡಿಗರಿಂದ ಬಾಯ್ಕಾಟ್ ಅಸ್ತ್ರ ಪ್ರಯೋಗವಾಗ್ತಾ ಇದೆ. ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಖರೀದಿ ಮಾಡೋದಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನವೂ ಕೂಡ ಜೋರಾಗಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಸರ್ಕಾರ ನಿರ್ಧಾರ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಗಟ್ಟಿಯಾಗಿ ತಮ್ಮ ನಿಲುವನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದರೆ, ನಾವು ಸೋಪನ್ನ ಖರೀದಿ ಮಾಡೋದಿಲ್ಲ, ಇನ್ಮುಂದೆ ಬಹಿಷ್ಕಾರ ಹಾಕ್ತೀವಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆಗೆ ಸಚಿವ ಎಂ.ಬಿ. ಪಾಟೀಲ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಂ.ಬಿ. ಪಾಟೀಲ್ ಅವರ ಮಾತೇನು ಅಂತಂದ್ರೆ, ರಾಜ್ಯ ಸರ್ಕಾರದಿಂದ ಕನ್ನಡಿಗರ ಕಡೆಗಣನೆ ಆಗಿಲ್ಲ, ಆಗೋದು ಇಲ್ಲ. ಇದು ಸಚಿವ ಎಂ.ಬಿ. ಪಾಟೀಲ್ ಅವರ ಮಾತು. ಕನ್ನಡಿಗರಿಗೆ ನಾವು ಯಾವುದೇ ಅಗೌರವವನ್ನ ತೋರಿಲ್ಲ. ಶ್ರೀಲೀಲಾ, ಪೂಜಾ ಹೆಗಡೆ, ಕೆ.ಆರ್. ಅಡ್ವಾಣಿ ಇವರೆಲ್ಲರನ್ನೂ ಕೂಡ ನಾವು ಸಂಪರ್ಕ ಮಾಡಿದ್ದೀವಿ. ದೀಪಿಕಾ ಪಡುಕೋಣೆ ನಮ್ಮ ಬಜೆಟ್ಗೆ ಸಿಗೋದಿಲ್ಲ, ಹೀಗಾಗಿ ತಮನ್ನಾ ಅವರ ಆಯ್ಕೆಯಾಗಿದೆ ಅಂತ ಹೇಳಿ, ಜೊತೆಗೆ ಪ್ಯಾನ್ ಇಂಡಿಯಾಗಾಗಿ ನಟಿ ತಮನ್ನಾ ಅವರನ್ನ ಆಯ್ಕೆ ಮಾಡಿದ್ದೀವಿ ಅಂತ ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವರು ಏನ್ ಹೇಳಿದ್ರು ಬನ್ನಿ ಒಂದ್ಸರಿ ಕೇಳಿಕೊಂಡು. ನಮ್ಮ ಗುರಿ ಏನಿದೆ, ಇದು 5,000 ಕೋಟಿ ರೂಪಾಯಿಗೆ ಹೋಗಬೇಕು. ಈಗ ಪ್ರಶ್ನೆ ಬಂದಿದ್ದು, ಬಹಳಷ್ಟು ಜನ ಈ ತಮ್ಮಣ್ಣ ಬಾಟಿ ಅವರಿಗೆ ಯಾಕೆ ನೀವು ಇದು ಕೊಟ್ಟಿದ್ದೀರಿ ಅಂತ ಹೇಳಿ. ತಮ್ಮಣ್ಣ ಬಾಟಿ ಅವರು ಕೊಡುವಾಗ ಇದೊಂದು ಕಮಿಟಿಯನ್ನು ಮಾಡಿದರು. ರಜನಿಕಾಂತ್ ಅವ್ರ ನೇತೃತ್ವದ ಕಮಿಟಿಯನ್ನು ಮಾಡಿ ಯಾರ್ಯಾರು ಯಾವ್ಯಾವ ಬ್ರ್ಯಾಂಡಿಗೆ ಎಂಡೋಸ್ ಆಗಿದ್ದಾರೆ, ಯಾರು ಖುಲ್ಲಾ ಆಗಿದ್ದಾರೆ. ಈಗ ಉದಾಹರಣೆಗಾಗಿ ಬಹಳಷ್ಟು ಜನ ತಿಳಿದೇ ಮಾತಾಡ್ತಾರೆ, ಎಲ್ಲಿದಪ್ಪ ಅದು. ಈಗ ಫಾರ್ ಎಕ್ಸಾಂಪಲ್ ತಮ್ಮಣ್ಣ ಬಾಟಿ ಆಯಿತು, ಅವ್ರು ಯಾವುದು ಈಗ ತಮ್ಮಣ್ಣ ಬಾಟಿ ಆಯಿತು. ತದನಂತರ ರಶ್ಮಿಕಾ ಮಂದಿರ ಮಾತಾಡಿದ್ವಿ, ಅವರು ಈಗಾಗಲೇ ಅವ್ರು ಬೇರೆ ಕಡೆ ಸೈನ್ ಮಾಡಿದ್ದಾರೆ. ಅದಕ್ಕೆ ರಶ್ಮಿಕಾ ಮಂದಿನ ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಶ್ರೀಲೀಲಾ ಅನ್ನೋರು ಒಂದು ದಿವಸ ಯಾವುದಕ್ಕೆ ಅದು ನ್ಯೂ
ನ್ಯೂಡ್ ಅಂತ ಹೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗೆ ಈಗಾಗಲೇ ಅವ್ರು ಸೇರಿದ್ದಾರೆ. ಅವರು ಸಿಗಲ್ಲ ಅಂತ ಹೇಳಿದ್ದಾರೆ. ಪೂಜಾ ಹೆಗಡೆ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ದಾರೆ. ಗಾರ್ನಿಯರ್ ಇದಕ್ಕೆ ನಾವು ಇದು ಮಾಡಿದ್ದೀವಿ. ಆಮೇಲೆ ಕಿಯಾರಾ ಅದ್ವಾನಿ ಅವರು ಪಾಂಡ್ಸ್ ಮತ್ತು ನಾವು ಇನ್ನಿತರ ಇದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅದ ಸುಮ್ಮನೆ ಕೇಳ್ತಾ ಇದ್ದೀನಿ, ಇದೆಲ್ಲ ಹೇಳೋ ಕೆಲಸ ಅಲ್ಲ. ಇವತ್ತು ಹೀಗಾಗಿ ಇದನ್ನೆಲ್ಲವನ್ನ ಇದು ಮಾಡಿ ಇವತ್ತು ನಾವು ಪ್ಯಾನ್ ಇಂಡಿಯಾ, ಯಾಕಂದ್ರೆ ನಮಗೆ ಮೈಸೂರು, ದಯವಿಟ್ಟು ಪ್ಲೀಸ್, ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು 18% ಕರ್ನಾಟಕ ರಾಜ್ಯದಲ್ಲಿ ಮಾರಾಟ ಆಗ್ತದೆ. ಇನ್ನು ಉಳಿದಂತ 82% ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ. ನಾವು ಪ್ಯಾನ್ ಇಂಡಿಯಾ ಅಪೀಲ್ ಹೊಂದಬೇಕು. ಇದರರ್ಥ ಕನ್ನಡಿಗರು ನಾವು ಕನ್ಸಲ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೋಡಿದೀವಿ. ಎಲ್ಲ ಹೆಸರುಗಳು ಪ್ಯಾನ್ ಇಂಡಿಯಾ ಅಪೀಲ್ ಇದ್ದಂತ 5-6 ಹೆಸರುಗಳನ್ನ ನೋಡಿದೀವಿ. ಅವರು ಫ್ರೀ ಇರುವಂತಹದ್ದು ಮತ್ತು 2 ವರ್ಷ ಅವರು ನಮ್ಮ ಕಡೆ ಲಾಕ್ ಮಾಡಬೇಕಾಗ್ತದೆ. 2 ವರ್ಷ ನಮ್ ಕೂಡ ಅವರು ಬೇರೆ ಎಲ್ಲಿನೂ ಕೂಡ ಎಂಡೋರ್ಸ್ ಮಾಡಬಾರ್ದು. ಇದೆಲ್ಲ ಕಂಡೀಷನ್ಸ್ ಅನ್ನು ಒಪ್ಪಿಕೊಂಡು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪ್ತಿ, ಸಚಿವ MB ಪಾಟೀಲ್ ಅವರು ಹೇಳ್ತಾ ಇರೋ ಧಾಟಿ ಏನಂತಂದ್ರೆ, ನಾವು ಕನ್ನಡಿಗರನ್ನ ಕಡೆಗಣಿಸಿಲ್ಲ, ಬದಲಾಗಿ ಮೈಸೂರು ಸ್ಯಾಂಡಲ್ ಸೋಪ್ ಪ್ಯಾನ್ ಇಂಡಿಯಾ ರೀಚ್ ಆಗಬೇಕು ಅಂತಂದ್ರೆ ಪ್ಯಾನ್ ಇಂಡಿಯಾ ರೀಚ್ ಆಗುವಂತ ನಟಿಯನ್ನ ಆಯ್ಕೆ ಮಾಡಬೇಕು. ಹೀಗಾಗಿ ತಮನ್ನಾ ಬಾಟಿ ಅವರನ್ನ ಆಯ್ಕೆ ಮಾಡಿಕೊಂಡು ಹೊರತಾಗಿ ಇದರಲ್ಲಿ ಕನ್ನಡಿಗರ ಕಡೆಗಣನೆ ಅಲ್ಲ. ಮೇಲಾಗಿ ನಾವು ರಶ್ಮಿಕಾ ಮಂದಣ್ಣ ಅವರನ್ನು ಸಂಪರ್ಕ ಮಾಡಿದ್ವಿ, ದೀಪಿಕಾ ಪಡುಕೋಣೆ ಅವರು ನಮ್ಮ ಬಜೆಟ್ ಸಿಗೋದಿಲ್ಲ, ಇತ್ಯಾದಿ ಇತ್ಯಾದಿ ವಿಚಾರಗಳನ್ನ ಅವರು ತಿಳಿಸಿದ್ರು. ಈಗ ಕನ್ನಡಿಗರ ಮುಂದಿನ ನಡೆ ಏನು ಅಂತ ಅಲ್ಲಿನ ಸಂಘಟನೆಯವರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋ ಹೇಳ್ತಾ ಇದ್ದಾರೆ, ನಾವು ಬಾಯ್ಕಾಟ್ ಮಾಡ್ತೀವಿ, ಸರ್ಕಾರ ನಿರ್ಧಾರ ಬದಲಾವಣೆ ಮಾಡಬೇಕು ಅಂತ. ಆದ್ರೆ MB ಪಾಟೀಲ್ ಹೇಳ್ತಾ ಇದ್ದಾರೆ ಬದಲಾವಣೆ ಇಲ್ಲ ಅಂತ. ಏನಾಗುತ್ತೆ ಮುಂದೆ? ಶ್ರೀಪಾದ, ಪ್ರಮುಖವಾಗಿ ಇವತ್ತು ರಾಜಾಜಿನಗರ ಯಶವಂತಪುರದ ದಾರಿಯಲ್ಲಿರುವಂತಹ KSDL ಕಚೇರಿ ಮುಂಭಾಗದಲ್ಲಿ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ರೂಪೇಶ್ ರಾಜಣ್ಣ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಪೊಲೀಸರು ಯಾವ ರೀತಿಯ ಭದ್ರತೆಯನ್ನ ಕೊಟ್ಟಿದ್ದಾರೆ ಅಂತ ನೀವು ನೋಡಬಹುದು. ಎಲ್ಲ ಒಂದ್ ಕಡೆ ತಮನ್ನಾ ಅವರನ್ನ ಪರಭಾಷಿಕ ನಟಿ ಹಾಕಿ ಅವರಿಗೆ 6.25 ಕೋಟಿ ಕೊಡುವಷ್ಟು ಯಾವ ರೀತಿಯಾಗಿ ಇದು ಯಾವ ನ್ಯಾಯ? ಯಾಕಂದ್ರೆ ಕರ್ನಾಟಕದಲ್ಲೇ ಕನ್ನಡಿಗರು, ಕನ್ನಡದ ನಟ ನಟಿಯರು ಇರಬೇಕಾದ್ರೆ ಈ ಒಂದು ಕನ್ನಡದ ಸೋಪು ಅಂದ್ರೆ ಮಹಾರಾಜರು ಸ್ಥಾಪನೆ ಮಾಡಿರುವಂತಹ KSDLಗೆ ಪರಭಾಷೆಯ ನಟಿಯನ್ನ ಆಯ್ಕೆ ಮಾಡುವಂತದ್ದು ತಪ್ಪು ಅಂತ ಹೇಳಿ ಈಗ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಮಹಾರಾಜರು ಸ್ಥಾಪನೆ ಮಾಡಿರುವಂತಹ ಈ ಒಂದು ಕೇಂದ್ರಕ್ಕೆ ನಟಿಯನ್ನ ಅವರನ್ನ ನೋಡಿ ಏನ್ ಸೋಪ್ ತಗೊಳ್ಳಲ್ಲ ಅಂತ ರೂಪೇಶ್ ರಾಜಣ್ಣ ಅವರು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದ್ಸತಿ ಮಾತಾಡಿಸ್ತೀನಿ ಸರ್. ಈ ಹಿಂದೆ ನಂದಿನಿ ಬ್ರ್ಯಾಂಡಿಗೆ ಅಣ್ಣವರೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಈಗ ತಮನ್ನಾ ಅವರನ್ನ ಆಯ್ಕೆ ಮಾಡಿರುವಂತದ್ದು ಯಾಕೆ? ನಮ್ಮಲ್ಲಿ ನಟ ನಟಿಯರಿಲ್ವಾ ಹೇಗೆ ಅಂತ ನನಗೆ ಒಂದು ಅನಿಸ್ತದೆ. ಇದ್ರ ಹಿಂದೆ ಏನಾದ್ರು ಲಾಬಿ ಇದೆಯಾ ಏನು ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ನಂದಿನಿ ಅಂತಕ್ಕಂಥ ಪ್ರಾಡಕ್ಟ್ ಅಣ್ಣವರು ಪುನೀತ್ ಸರ್ ಮಾಡಿದ್ರು. ಏನ್ ನಮ್ಮದೇ ನಟರು ಪಾಪ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿಕೊಟ್ರು. ಎಷ್ಟು ದುಡ್ಡು ಬೇರೆಯವರು ಕೊಟ್ಟಿದ್ರೆ ಎಷ್ಟು ಕೊಡ್ಬೋದಿತ್ತು. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿ ಇವತ್ತು ವರ್ಲ್ಡ್ ಕಪ್ ಹೋಗಿ ರೀಚ್ ಆಗಿದೆ ಅಂದ್ರೆ ಪ್ರಪಂಚವೇ ಇವತ್ತು ನಂದಿನೇನ ಬಳಸ್ತಾ ಇದೆ. ಸೇಮ್ ಇಲ್ಲಿ ನಾವು ಮೈಸೂರು ಸ್ಯಾಂಡಲ್ ಇದೇನು 100 ವರ್ಷದ್ದು, ಇದ್ರ ಬಗ್ಗೆ ಜನರು ಗೊತ್ತಿಲ್ವಾ ಅಥವಾ ಇದರ ನಷ್ಟದಲ್ಲಿ ಇದೆಯಾ? ವರ್ಷಕ್ಕೆ 400-500 ಕೋಟಿ ಲಾಭದಲ್ಲಿದೆ ಸಂಸ್ಥೆ. ನಮ್ಮದೇ ಪ್ಯಾನ್ ಇಂಡಿಯಾ ಸ್ಟಾರ್ಗಳು ನಮ್ಮಲ್ಲೇ ಇದಾರೆ. ಚಂದವಾದ ಹೆಣ್ಮಕ್ಳಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ನಟರಿದ್ದಾರೆ. ಕರ್ಕೊಬನ್ನಿ, ಪಾಪ ರಿಕ್ವೆಸ್ಟ್ ಮಾಡಿದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತಾರೆ. ನೀವು 6 ಕೋಟಿ ಅನ್ನೆಸರಿ ನೀವು ಬೇರೆ ಕೆಲಸಗಳಿಗೆ ಬಳಸಬಹುದಲ್ಲ. ಅದನ್ನೇ ಸರ್ಕಾರಿ ಶಾಲೆಗಳು ತುಂಬಾ ಕಡೆ ಪಾಪ ಪ್ರಾಬ್ಲಮ್ಗಳಾಗಿದೆ. ನೀವು ಒಂದಷ್ಟು ನಿರ್ಮಾಣ ಮಾಡಬಹುದಲ್ಲ. ಬೇಡ, ಅದೇ 6 ಕೋಟಿ ಒಳಗೆ ಇಟ್ಕೊಂಡ್ರೆ ಇದೇ ಸೋಪ್ ಎಷ್ಟಕ್ಕೆ ಹೋಗ್ತಾ ಇದೆ, ಇನ್ನೊಂದು 10-20 ರೂಪಾಯಿ ಕಡಿಮೆ ಮಾಡಾರು ಜನರು ಕೊಡ್ಬೋದಲ್ಲ. ನೀವು ಹೆಂಗ್ ಬೇಕಾದ್ರೂ ಮಾಡ್ಬೋದು. ನೀವು ಸುಮ್ಮನೆ ಅನ್ನಸರಿ ಏನಕ್ಕಿದು ನನಗಂತ ಒಂದು ಅರ್ಥ ಆಗ್ತಾ ಇಲ್ಲ. ಅಂದ್ರೆ ತಮನ್ನಾ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಜಾಸ್ತಿ ಇದ್ದಾರೆ, ಹೀಗಾಗಿ ಅವ್ರನ್ನ ಆಯ್ಕೆ ಮಾಡಿದ್ವಿ. ದೀಪಿಕಾ ಪಡುಕೋಣೆ, ಕಿಯಾರಾ ಈ ರೀತಿ ಸಾಕಷ್ಟು ಹೆಸರುಗಳಿತ್ತು. ಬಟ್ ಫಾಲೋವರ್ಸ್ ನೋಡಿದಾಗ ತಮನ್ನಾ ಅವರಿಗೆ ಜಾಸ್ತಿ ಆಗಿದೆ. ಹೀಗಾಗಿ ನ್ಯಾಷನಲ್ ವೈಡ್ ನಮಗೆ ರೀಚ್ ಆಗೋದಕ್ಕೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದು ಅಂತ MB ಪಾಟೀಲ್ ಅವರು ಒಂದ್ ಕಡೆ ಹೊರ ರಾಜ್ಯದ ಸಾಕಷ್ಟು ಪ್ರಾಡಕ್ಟ್ಗಳು ನಾವು ಇಲ್ಲೂ ತಗೋತೀವಿ ಮೇಡಮ್. ಸುಮಾರು ಪ್ರಾಡಕ್ಟ್ಗಳು ನಾವೇನು ಅಲ್ಲಿ ನಟರ ಬಗ್ಗೆ ಇಲ್ಲಿ ಜನರಿಗೆ ಏನ್ ಗೊತ್ತು, ಹಳ್ಳಿಲೂ ಬಳಸ್ತಾರೆ. ಇವತ್ತು ಏನ್ ಗೊತ್ತು, ಅವ್ರಿಗೆ ಚೆನ್ನಾಗಿದ್ದ ಪ್ರಾಡಕ್ಟ್ ತಗೋತಾರೆ. ಆಮೇಲೆ ಇದು ಬಂದು ಇದು ನೆನ್ನೆ ಮನೆ ಹುಟ್ಟಿದ್ದಲ್ಲ, 100 ವರ್ಷಗಳ ಇತಿಹಾಸ ಇರತಕ್ಕಂಥ ಪ್ರಾಡಕ್ಟ್ ಇದು. 100 ವರ್ಷಗಳ ಇತಿಹಾಸ ಇರತಕ್ಕಂಥ ನಮ್ಮ ಈ ಒಂದು ಸಂಸ್ಥೆ ಬಗ್ಗೆ ನೀವು ಯಾರ ತಮನ್ನಾ ಬಂದು ಇದನ್ನ ತಗೊಂಡೋಗಿ ವರ್ಲ್ಡ್ ರೀಚ್ ಮಾಡಿಸುವಂತ ಅವಶ್ಯಕತೆ ನಮಗಿಲ್ಲ ಅಂತ ಅನ್ನೋದು ನಮ್ಮ ಹೋರಾಟ ಇಲ್ಲಿ. ಫೈನ್, ಥ್ಯಾಂಕ್ ಯು ದೀಪ್ತಿ. ಮತ್ತೆ ಸಂಪರ್ಕಿಸ್ತೀವಿ.